ಮನಸ್ಸು ಒಂದೇ ಮನಸ್ಸು ಎರಡು ಮೆದುಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಒಂದೇ ಮನಸ್ಸು ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಆದರೆ ಮನಸ್ಸು 4 ಥರ ಮನಸ್ಸಿದೆ, ಅದಾಮೇಲೆ ಹೇಳ್ತೀನಿ ನಾನು. ಬಲಭಾಗದ ಮೆದುಳಲ್ಲಿ ಮೆಡುಲಾ ಒಬಲಾಂಗಟ, ಚಿತ್ತ. ಇಲ್ಲಿ ಜನ್ಮಜನ್ಮಾಂತರದಲ್ಲಿ ನಾವು ಮಾಡಿದ ಕರ್ಮಗಳು, ಒಳ್ಳೆ ಕರ್ಮ ಕೆಟ್ಟ ಕರ್ಮ, ಮತ್ತು ಆಸೆಗಳನ್ನು ನೆರವೇರಿಸೋಕ್ಕಾಗದೆ ಸತ್ತೋಗ್ತೀವಿ. ಆ ಆಸೆಗಳ ಗುಂಪು ಎಲ್ಲ ಸೇರಿ ಸ್ಟೋರ್ ಆಗಿದೆ. ಪ್ಲಸ್ ಈ ಜನ್ಮದಲ್ಲಿ ಎಮೋಷನಲ್ ಆಗಿ ನಕಾರಾತ್ಮಕ ಮೊಬೈಲ್ನ ನೀವು ಅಡ್ಡ ಇಡಬೇಕು, ವೆರ್ಟಿಕಲ್ ಆಗಿಡಬೇಕು. ನಕಾರಾತ್ಮಕ ಸಕಾರಾತ್ಮಕ ಭಾವನೆಗಳು ಅತಿ ಉದ್ವೇಗದಲ್ಲಿದ್ದಾಗ ಅವುಗಳು ರೆಕಾರ್ಡ್ ಆಗುತ್ತೆ. ಮೆಮರಿ 2 ಥರ ಇದೆ, ಒಂದು ಪರ್ಮನೆಂಟ್ ಮೆಮರಿ, ಇನ್ನೊಂದು ಟೆಂಪರವರಿ ಮೆಮರಿ. ಪರ್ಮನೆಂಟ್ ಮೆಮರಿ ಅಂತನ್ನೋದು ಜನ್ಮ ಜನ್ಮಾಂತರಕ್ಕೆ ಕ್ಯಾರಿ ಓವರ್ ಆಗ್ತಾ ಇರುತ್ತೆ. ಟೆಂಪರವರಿ ಮೆಮರಿ ಅಂತನ್ನೋದು ಒಂದು ಲೆವೆಲ್ ಆದಮೇಲೆ ಅದು ಅಳಿಸೋಗುತ್ತೆ, ಅದರ ನೆನಪು ಬರೋದಿಲ್ಲ. ಈಗ ನೀವು ಬೆಳಗ್ಗೆ 6 ಗಂಟೆಗೆ ಎದ್ದಿರಿ ಅಂತ ಇಟ್ಕೊಳ್ಳಿ, ಬೆಡ್ಡಿಗೆ 10 ಗಂಟೆಗೆ ಹೋಗ್ತೀರಾ. ನಾನು ಕೇಳ್ತೀನಿ ನಿಮ್ಮನ್ನ, ಬೆಳಗ್ಗೆಯಿಂದ ಏನೇನು ಮಾಡಿದ್ರಿ ಅಂತ ಎಲ್ಲ ಹೇಳಕ್ಕೆ ಬರಲ್ಲ ನಿಮಗೆ. ಮಿನಿಟ್ ಬೈ ಮಿನಿಟ್ ನಿಮ್ಮ ಕೈಯಲ್ಲಿ ರಿಕಲೆಕ್ಟ್ ಮಾಡಿ ಹೇಳಕ್ಕೆ ಸಾಧ್ಯವಿಲ್ಲ. ಟೆಂಪರವರಿ ಆಗಿದ್ದೆಲ್ಲ ಅಳಿಸೋಗುತ್ತೆ. ಪರ್ಮನೆಂಟ್ ಅಂತನ್ನೋದು ಎಮೋಷನ್, ಅತಿ ಉದ್ವೇಗ, ಭಾವುಕ, ಅವುಗಳು ಮಾತ್ರ ರೆಕಾರ್ಡ್ ಆಗುತ್ತೆ. ಇವುಗಳೆಲ್ಲ ಬೇರೆ ಬೇರೆ ಫೈಲುಗಳಲ್ಲಿ ಚಿತ್ತ, ಮೆಡುಲಾ ಒಬಲಾಂಗಟ. ಈ ಮೆಡುಲಾ ಒಬಲಾಂಗಟ ಕೆಲಸ ಏನು ಅಂತಂದರೆ, ಮೆಡುಲಾ ಒಬಲಾಂಗಟ ಒಳಗಡೆ ಇರೋ ರೆಕಾರ್ಡ್ಗಳನ್ನು ಕ್ಲೀನ್ ಮಾಡೋದು, ಭಸ್ಮ ಮಾಡೋದು, ಖಾಲಿ ಮಾಡೋದು. ಮೆಡುಲಾ ಒಬಲಾಂಗಟ ಕೆಲಸವೇ ಅಲ್ಲಿ ಬಂದು ಶೇಖರಣೆ ಆಗೋದನ್ನು ಕರಗಿಸ್ತಾ ಇರಬೇಕು. ಅದನ್ನು ಕರಗಿಸೋದಕ್ಕೆ ನಾವು ಹುಟ್ಟಿದ್ದೀವಿ, ಈ ಜನ್ಮ ತಾಳಿದ್ದೀವಿ. ಅದನ್ನು ಕರಗಿಸೋ ಸಲುವಾಗಿ ಆಲೋಚನೆಗಳನ್ನು ಸೃಷ್ಟಿ ಮಾಡ್ತಾ ಇರುತ್ತೆ 24 hours ನಾನ್ ಸ್ಟಾಪ್. ಇದು ಬಲಭಾಗ. ಎಡಭಾಗ ಹೆಚ್ಚು ಟೆಂಪರರಿ ಮೆಮರಿ ಎಲ್ಲ ಎಡಭಾಗ. ಒಂದು ಬಸ್ಸಲ್ಲಿ ಕೂತ್ಕೊಂಡು ಟ್ರಾವೆಲ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ವಿಂಡೋ ಸೀಟಲ್ಲಿ ಕೂತಿದ್ದೀರಾ. ಈಗ ನೀವು ಬೈಕಲ್ಲಿ ಬಂದರೋ ಕಾರಲ್ಲಿ ಬಂದರೋ ಗೊತ್ತಿಲ್ಲ, ಏನೇನು ನೋಡಿದ್ರಿ ಅಂತ ಕೇಳಿದ್ರೆ ಎಲ್ಲ ಹೇಳಕ್ಕೆ ಬರಲ್ಲ ನಿಮಗೆ. ಟೆಂಪರವರಿ ಅದು ಎಡಭಾಗ. ಹೊರಲೋಕದ ಜೊತೆಗೆ ನಾವು ಸೇರಿಕೊಂಡಾಗ ಆಗುವ ಅನುಭವಗಳಿಂದ ಸಿಗುವ ಸಿಗ್ನಲ್ಗಳು, ಅದು ಒಂದು ಮೆಮರಿ, ಅದು ಒಂದು ಆಲೋಚನೆಯನ್ನು ಸೃಷ್ಟಿ ಮಾಡುತ್ತೆ. ಆಲೋಚನೆಗಳು ಆಸೆಗಳಾಗಿ ಕನ್ವರ್ಟ್ ಆಗುತ್ತೆ, ಆಸೆಗಳು ಕೆಲಸಗಳಾಗಿ ಪರಿವರ್ತನೆ ಆಗುತ್ತೆ. ಸೊ ಈಗ ಬಲಭಾಗ ಎಡಭಾಗ ಏನು ಮಾಡುತ್ತೆ ಅನ್ನೋದು ತಿಳ್ಕೊಂಡ್ರಿ.